ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಮತ್ತೆ ನೀವೇ ಬೇಡ್ಕೊಳ್ಳೋ ತನಕ ತಿರುಗಿ ಬರಲ್ಲ. ಬೈದಿಂದ ನನ್ನ ತಿರುಗಿ ಕರ್ಸೋವರೆಗೂ ನಾನ್ ಬರಲ್ಲ. ಏನು ಚಾಲೆಂಜ್ ಮಾಡ್ತಿದ್ಯಾ? ಹೌದು, ಇಲ್ಲಿವರೆಗೂ ಒಂದ್ ಆಟ, ಇನ್ ಮುಂದೆ ಬೇರೆ ಆಟ. ಇಲ್ಲಿವರೆಗೂ ಕೆಲ್ಸದವಳು ಆಗಿದ್ ಗಂಗಾನ ನೋಡಿದ್ರಿ. ಈ ಕೆಲ್ಸದವಳಿಗೆ ಕೋಪ ಬಂದ್ರೆ ಅವಳು ಎದ್ರು ತಿರುಗಿದ್ರೆ ಭದ್ರಕಾಳಿ ಆಗಿ ಬದ್ಲಾದ್ರೆ ಹೇಗಿರುತ್ತೋ ಇನ್ ಮುಂದೆ ನೋಡ್ತೀರಾ. ಇಷ್ಟು ದಿನ ನೀವ್ ಹೇಳಿರೋ ಕೆಲ್ಸ ಎಲ್ಲ ನಾನ್ ಮಾಡಿದ್ದೀನಿ. ಇನ್ ಮುಂದೆ ನನಗ್ ಕೆಲ್ಸ ಹೇಳೋದಿಕ್ಕೆ ನೀವ್ ಹೆದ್ರೋ ಹಾಗೆ ನಾನ್ ಮಾಡ್ತೀನಿ. ನನ್ನ ಯಾಕಲ್ಲಿಗೆ ಕಳಿಸ್ತೆ ಅಂತ ಒದ್ದಾಡೋ ಹಾಗೆ ನಾನ್ ಮಾಡ್ತೀನಿ. ನನ್ನ ವಾಪಸ್ ಕರ್ಸೋಕಾಗ್ದೆ, ಅಮ್ಮೋರ್ನ ನನ್ನ ಸ್ಥಾನಕ್ಕೆ ಕಳ್ಸೋಕಾಗ್ದೆ ನೀವ್ ಒದ್ದಾಡೋ ಹಾಗೆ ನಾನ್ ಮಾಡ್ತೀನಿ. ಅಂದ್ರೆ ನೀನು ನನ್ ಜೊತೆಗೆ ಫೈಟ್ ಮಾಡ್ತೀಯಾ? ಹೌದು, ಇದು ಒಂದು ಹುಡುಗಿ ಆತ್ಮಾಭಿಮಾನಕ್ಕೂ ಇನ್ನೊಂದು ಹೆಣ್ಣಿನ ಅಹಂಕಾರಕ್ಕೂ ಮಧ್ಯ ನಡೆಯೋ ಹೋರಾಟ. ನನ್ನನ್ನು ಎದುರಿಸಿ ನೀನು ಗೆಲ್ತಿಯೇನೆ? ಗಂಗಾ ಅಲ್ಮೇಲೂ ಗಂಗಾ ನಾನು. ನನ್ನ ಹತ್ರ ಇಟ್ಕೊಂಡ್ರೆ ತಾರ್ಮಾರ್ ತಪ್ಪಡ್ ಮಾರೆ. ಇಲ್ಲಿ ತನಕ ನಿಮ್ಗೆ ಸೋಲು ಇರ್ಲಿಲ್ವೇನೋ? ಇನ್ಮೇಲೆ ಆಗತ್ತೆ. ಗ್ರಾಮಲ್ಲಿ ಕಿಲೋದಲ್ಲಿ ಅಲ್ಲ, ಟನ್ನಲ್ಲಿ ನಿಮಗೆ ಸೋಲ್ ಕೊಡ್ತೀನಿ. ಕೊಟ್ರೆ ಟಪಕ್ ಅಂತ ಸೌಂಡ್ ಬರೋದನ್ನ ನೀವ್ ಯಾವತ್ತೂ ಕೇಳಿಲ್ವೇನೋ? ಇನ್ಮೇಲೆ ಕೇಳ್ತೀರಾ? ಮಾಮ್ ಇನ್ನೂ ಕಾಲ್ ಮಾಡಿಲ್ವಲ್ಲ? ಆ ಗಂಗಾ ತಪ್ಪಿಸ್ಕೊಂಡು ಪೇರೆಂಟ್ಸ್ ಜೊತೆ ಓಡೇನ್ ಹೋಗಿಲ್ಲ ಅಲ್ವಾ? ಹಾಗೇನಾದ್ರೂ ಆದ್ರೆ ಅವ್ರು 3 ಜನ ಎಲ್ಲಿದ್ರು ಹುಡುಕಿ ಬೇಟೆಯಾಡಿ ಮುಗಿಸ್ತೀನಿ. ಏನಿದು? ಆಗಿಂದ ಏನೋ ಹೋಗಿರೋ ತರ ಕಾಲ್ ಸುಟ್ಟಿರೋ ಬೆಕ್ಕಿನ ಹಾಗೆ ಓಡಾಡ್ತಿದ್ದಾಳಲ್ಲ. ಇವಳಿಗೇನ್ ಟೆನ್ಷನ್ ಇರ್ಬೋದಪ್ಪ? ಏನಮ್ಮ, ಏನೋ ಟೆನ್ಷನ್ ಅಲ್ಲಿರೋ ಹಾಗಿದೆ? ನಥಿಂಗ್. ಮತ್ತ್ಯಾಕೆ ಇಲ್ಲಿದ್ಯಾ? ವೇಟಿಂಗಾ? ಯಾರಿಗೋಸ್ಕರ? ಇನ್ಯಾರಿಗೋಸ್ಕರ ಕಾಯ್ತಾಳತ್ಗೆ? ಜೈಗೋಸ್ಕರನೇ ಕಾಯ್ತಾಳೆ. ಜೈಗೋಸ್ಕರ ಆದ್ರೆ ಏನೋ ಸಾಲ ಕೊಟ್ಟಿರೋರ್ ಹಾಗೆ ಯಾಕೆ ಕಾಯೋದು? ಬಾಗ್ಲ ತನಕ ಬಂದವನು ಮನೆಗ್ ಬರ್ದೇ ಹೋಗ್ತಾನ? ಗಂಡನ್ಗೋಸ್ಕರ ಹೆಂಡತಿ ಕಾಯೋದ್ರಲ್ಲೂ ಒಂದು ಆನಂದ ಇದೆ ಅತ್ಗೆ. ಯಾವಾಗ್ಲೂ ಮನೇಲೇ ಇರೋ ನಿಮ್ಗೆ ಹಾಗೆ ಕಾಯೋದ್ರಲ್ಲಿರೋ ಆನಂದ ಏನ್ ಗೊತ್ತಾಗತ್ತೆ? ತಾವೇನೋ ಹೊರಗೆ ಹೋಗಿ ರಾಜಕಾರ್ಯ ಮಾಡೋ ಹಾಗೆ. ತಾವು ಅಡ್ಗೆ ಮನೇಲೆ ಅಲ್ವಾ ಯಾವಾಗ್ಲೂ ಇರೋದು. ಆದ್ರೂ ಇದು ಕಾಯ್ತಾ ಇರೋ ಹಾಗಿಲ್ಲ, ಏನೋ ಟೆನ್ಷನ್ ಅಲ್ಲಿರೋ ಹಾಗಿದೆ. ನೋಡೋ ದೃಷ್ಟಿ ಮೇಲೆ ಅರ್ಥ ಬದಲಾಗತ್ತೆ ಅತ್ಗೆ. ನನಗೇನೋ ನಿತ್ಯ ಖುಷಿಯಾಗಿದ್ದಾಳೆ ಅನ್ಸುತ್ತೆ, ನಿನಗ್ ಮಾತ್ರ ಟೆನ್ಷನ್ ಅಲ್ಲಿದ್ದಾಳೆ ಅನ್ನಿಸ್ತಿದೆ. ಅಂದ್ರೆ ನನ್ ದೃಷ್ಟಿ ಸರಿ ಇಲ್ಲ ಅಂತ ಹೇಳ್ತಿದ್ದೀರಾ? ಪ್ರತ್ಯೇಕವಾಗಿ ಹೇಳೋದೇನಿದೆ? ಎಲ್ಲಿಗಮ್ಮ? ಸ್ವಲ್ಪ ಹೊತ್ತು ಸುಮ್ಮನೆ ಲಾನಲ್ಲಿ ವಾಕ್ ಮಾಡ್ತೀನಿ ಆಂಟಿ. 3 ಸಂಜೆ ಹೊತ್ತಲ್ಲಿ ಮನೇಲಿ ದೀಪ ಹಚ್ಬೇಕಮ್ಮ, ಅದನ್ನ ಹೇಳೋಕ್ಕೆ ಬಂದೆ.
ಬಾ. ನಾನೇ ಹಚ್ಬೇಕಾ? ನೀವೇ ಹಚ್ಬೋದಲ್ಲ ಆಂಟಿ. ಅವ್ರು ಹಚ್ಚೋದಾದ್ರೆ ನೀನ್ ಯಾಕಮ್ಮ? ಅತ್ತೆ ಆಗಿ ನಿನಗೆ ಕೆಲಸ ಹೇಳೋದು ಅವ್ರ ಹಕ್ಕು. ಅವ್ರು ಹೇಳೋ ಕೆಲಸ ಮಾಡೋದು ಸೊಸೆಯಾಗಿ ನಿನ್ ಕರ್ತವ್ಯ. ಅತ್ತೆ ಸೊಸೆ ಮಧ್ಯೆ ಜಗಳ ಮಾಡಿಸ್ಬೇಕಂತಿದ್ಯಾ ಅತ್ಗೆ? ಹಕ್ಕು ಜವಾಬ್ದಾರಿ ಅಲ್ಲಮ್ಮ. ಮನೆ ಸೊಸೆ ಆಗಿ ನೀನ್ ದೀಪ ಹಚ್ಚಿದ್ರೆ ಮನೆಗೆ ಒಳ್ಳೇದು. ಬಾ ಅಮ್ಮ. ಬಾ ಹೋಗೋಣ. ಬಾ. ಅತ್ತೆ ಸೊಸೆ ಇಬ್ರು ಓವರಾಗಿ ಆಡ್ತಿದ್ದಾರೆ. ಒಂದ್ ದಿನ ಇಬ್ಬರಿಗೂ ಸೇರ್ಸಿ ಮಂಗಳಾರತಿ ಮಾಡ್ಬೇಕು. ಬಂದು ಒಂದ್ ದಿನಾನೂ ಆಗ್ಲಿಲ್ಲ, ಆಗ್ಲೇ ಫೋನು. ಪ್ರಪಂಚದಲ್ಲಿ ಇವಳೊಬ್ಬಳಿಗೆ ಮಗಳಿರೋ ಹಾಗೆ. ಯಾಕೆ ನಮ್ಗಿಲ್ವಾ? ನಿತ್ಯ, ಇವಳು ತುಂಬಾ ಹಾರಾಡ್ತಿದ್ದಾಳೆ. ಅವಳ ತುಂಬಾ ಓವರ್ ಆಗಿ ಮಾತಾಡ್ತಿದ್ದಾಳೆ. ಯಾರು? ನನ್ನ ಹತ್ರನೇ ಅವಳು ಚಾಲೆಂಜ್ ಮಾಡಿದ್ಲು. ಚಾಲೆಂಜಾ? ಈಗ ಅಲ್ಲಿಗೆ ಹೊರಟಿದ್ದಾಳೆ. ಅವಳ ಜೊತೆ ಸ್ವಲ್ಪ ಹುಷಾರು, ಕೇರ್ಫುಲ್ ಆಗಿ ಡೀಲ್ ಮಾಡು. ಯಾರು ಬರ್ತಾರೆ? ಯಾರ ಜೊತೆ ಕೇರ್ಫುಲ್ ಆಗಿರ್ಬೇಕು? ನಿತ್ಯ ಕೇಳಿಸ್ತಿದ್ಯಾ? ಹಲೋ, ಯಾರು? ಚಂದ್ರಿಕಾ. ನಿತ್ಯ ಫೋನ್ನ ನೀವ್ ಯಾಕೆ ರಿಸೀವ್ ಮಾಡಿದ್ರಿ? ನಿತ್ಯ ಎಲ್ಲಿ? ಯಾರೋ ಬರ್ತಾರೆ ಅಂತಿದ್ರಿ. ಯಾರು ಬರ್ತಾರೆ? ಫೋನ್ ನಿತ್ಯ ಕೊಡಿ. ನಿಮ್ ಹತ್ರ ಓವರ್ ಆಗಿ ಮಾತಾಡಿ ಚಾಲೆಂಜ್ ಮಾಡಿದ್ಯಾರು? ಫೋನ್ ನಿತ್ಯ ಕೊಡ್ತೀರಾ ಇಲ್ವಾ? ನನ್ ಫೋನ್ ನೀವ್ಯಾಕೆ ತಗೊಂಡ್ರಿ? ನಿಮ್ ಮಾಮ್ ಕಾಲ್ ಮಾಡಿದ್ರು, ನೀನ್ ಇರ್ಲಿಲ್ಲ, ಅದಕ್ಕೆ ನಾನೇ ಮಾತಾಡ್ದೆ. ಬೇರೆಯವ್ರ ಫೋನ್ ರಿಸೀವ್ ಮಾಡಬಾರ್ದು ಅನ್ನೋ ಕಾಮನ್ ಸೆನ್ಸ್ ಕೂಡ ಇಲ್ವಾ ನಿಮಗೆ? ಮ್ಯಾನರ್ಸ್ ಗೊತ್ತಿಲ್ವಾ? ಅದೆಲ್ಲ ಇದ್ದಿದ್ರೆ ಅವ್ರು ಇಲ್ಲಿ ಯಾಕೆ ಇರ್ತಿದ್ರಮ್ಮ? Don't repeat it again. This is the last warning for you. ನನಗೆ ವಾರ್ನಿಂಗ್ ಕೊಡ್ತೀಯಾ? ನಿನ್ನ ನೋಡ್ಕೋತೀನಿ. ಇಲ್ಲಿ ಮಗಳು, ಅಲ್ಲಿ ತಾಯಿ, ಇಬ್ರು ಟೆನ್ಷನ್ ಅಲ್ಲಿದ್ದಾರೆ. ಈ ಮನೆಗೆ ಬರೋದ್ಯಾರು? ಏನೋ ನಡೀತಾ ಇದೆ ಇಲ್ಲಿ. ಹೇಳು ಮಾಮ್. ನಿತ್ಯ, ಅಲ್ಲಿ ಯಾರು ಇಲ್ಲ ತಾನೆ? ಇಲ್ಲಿ ಯಾರೂ ಇಲ್ಲ. ಹೇಳು, ಆ ಗಂಗಾ ಸಿಕ್ಕದ್ಲಾ? ಸಿಕ್ಕಿದ್ಲು ನಿತ್ಯ, ಆದ್ರೆ ಅವಳು ಗಂಗಾ ಥರ ಇಲ್ಲ, ಬದಲಾಗಿದ್ದಾಳೆ. ನನ್ನ ವಾಪಸ್ ಕರ್ಸೋಕಾಗ್ದೆ, ಅಮ್ಮೋರ್ನ ನನ್ನ ಸ್ಥಾನಕ್ಕೆ ಕಳ್ಸೋಕಾಗ್ದೆ ನೀವ್ ಒದ್ದಾಡೋ ಹಾಗೆ ನಾನ್ ಮಾಡ್ತೀನಿ. ಗಂಗಾ ಅಲ್ಮೇಲೂ ಗಂಗಾ ನಾನು.
ನನ್ನ ಹತ್ರ ಇಟ್ಕೊಂಡ್ರೆ ತಾರ್ಮಾರ್ ತಪ್ಪಡ್ ಮಾರೆ. ಕಾಲ್ ಹತ್ರ ಬಿದ್ದಿರ್ಬೇಕಾದ ಅವಳಿಗೆ ಇಷ್ಟು ಧೈರ್ಯ ಹೇಗ್ ಬಂತು ಮಾಮ್? ಅಷ್ಟೆಲ್ಲ ಅವಳಿಗೆ ಯಾಕೆ ಮಾತಾಡೋಕ್ ಬಿಟ್ಟೆ? ಅವಳು ಹೀಗೆ ರಿವರ್ಸ್ ಆಗ್ತಾಳೆ ಅಂತ ಅನ್ಕೊಳ್ಳಿಲ್ಲ ನಿತ್ಯ. ನಾವು ಮಾಡೋ ಪ್ರತಿ ಕೆಲಸ ಅವಳಿಗೆ ಗೊತ್ತಾಗಿದೆ. ಈಗ ಅವಳು ಅಲ್ಲಿಗೆ ಬರ್ತಿದ್ದಾಳೆ. ಬರ್ಲಿ ಮಾಮ್, ನಿಂದು ನಂದು ಸೇರ್ಸಿ ಅವಳಿಗೆ ಕೊಡ್ತೀನಿ. ಈಗ ಅವಳು ನಾವು ಬೈದ್ರೆ ಕೇಳೋ ತರ ಇಲ್ಲ ನಿತ್ಯ. ಹೊಡೆದ್ರೆ ತಿರುಗ್ಸ್ ಹೊಡೆಯೋ ತರ ಇದ್ದಾಳೆ. ನನ್ ಮೇಲೆ ಕೈ ಎತ್ತಿ ನೋಡ್ಲಿ, ಆ ಕೈ ಮುರಿದು ಬಿಸಾಡ್ತೀನಿ. ಅವಳ ಕತ್ತು ಕುಯ್ದು ಬಿಡ್ತೀನಿ. ಡೋಂಟ್ ವರಿ ಮಾಮ್. ಇಲ್ಲ ನಿತ್ಯ, ಯಾವುದಕ್ಕೂ ಒಳ್ಳೇದು. ನೀನು ಕೇರ್ಫುಲ್ ಆಗಿರು. ಕೋಪದಲ್ಲಿ ಮನೆ ಒಳಗಡೆ ಡೈರೆಕ್ಟ್ ಆಗಿ ಬಂದ್ರೂ ಬರ್ತಾಳೆ. ಹೇಗ್ ಬರ್ತಾಳೆ ಮಾಮ್? ಹೇಳದ್ನಲ್ಲ ನಿತ್ಯ, ಈಗ ಅವಳು ಎದುರು ತಿರುಗಿದಾಳೆ ಅಂತ. ಈಗ ಅವಳು ಟಾರ್ಗೆಟ್ ನಮಗೆ ಇರಿಟೇಟ್ ಮಾಡಿ ನಮಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದು ಮಾತ್ರನೇ. ಅದಕ್ಕೆ ಅವಳ ಜೊತೆ ಹುಷಾರಾಗಿರುವಂತೆ. ಅವಳ ಮನೆಗೆ ಬರೋ ಅಷ್ಟರಲ್ಲಿ ನೀನೇ ಹೊರಗಡೆ ಹೋಗಿ ಅವಳನ್ನ ರಿಸೀವ್ ಮಾಡಿಕೊಂಡು ಹೇಳ್ಬೇಕಾಗಿರೋದನ್ನೆಲ್ಲ ಹೇಳಿ ನಮ್ಮ ಮನೆಗೆ ಬಂದ್ಬಿಡು. ಓಕೆ ಮಾಮ್, ಅವಳ ಬಗ್ಗೆ ನೀನೇನು ಟೆನ್ಷನ್ ಮಾಡ್ಕೋಬೇಡ. ಅವಳು ನಿನ್ ಮುಂದೆ ತಲೆ ಎತ್ತಿರ್ಬೋದು, ಬಟ್ ನನ್ ಮುಂದೆ ತಲೆ ತಗ್ಗಿಸ್ಬೇಕು. ತಗ್ಗಿಸ್ದೇ ಇದ್ರೆ ನಾನೇ ಬಗ್ಗಿಸ್ತೀನಿ. ಬಾಯ್ ಮಾಮ್. ನಿತ್ಯ, ಎಲ್ಲಿಗೆ ಹೋಗ್ತಿದ್ಯಮ್ಮ? ಮಾಮ್ ಕಾಲ್ ಮಾಡಿದ್ರು ಆಂಟಿ. ಹಾಫ್ ಅನ್ ಅವರಲ್ಲಿ ಬರ್ತೀನಿ. ಶುಕ್ರವಾರದ ದಿನ ಮನೇಲಿ ದೀಪ ಹಚ್ಚಿದ್ಮೇಲೆ ಹೊರಗಡೆ ಹೋಗ್ಬಾರ್ದಮ್ಮ. ಏನಾದ್ರೂ ಕೆಲ್ಸ ಇದ್ರೆ ನಾಳೆ ನೋಡ್ಕೋಬಹುದಲ್ಲ. ವೆರಿ ಇಂಪಾರ್ಟೆಂಟ್ ಗ್ರಾನಿ. ಜಸ್ಟ್ 15 minutes ಅಲ್ಲಿ ಐಲ್ ಬಿ ಬ್ಯಾಕ್. ಎಷ್ಟೇ ಮುಖ್ಯವಾದ ಕೆಲಸ ಇದ್ರು ಅಜ್ಜಿ ಹೇಳಿದ್ಮೇಲೆ ಹೋಗ್ಬಾರ್ದಮ್ಮ. ಅಂಕಲ್, ನೀವು ಕೂಡ ಏನ್ ಅಂಕಲ್, ಈ ಟೈಮಲ್ಲಿ ಹೊರಗಡೆ ಹೋದ್ರೆ ಏನಾಗುತ್ತೆ? ಹೊಸದಾಗಿ ಮದುವೆ ಆದವಳು ಸಂಜೆ ಹೊತ್ತು ದೀಪ ಹಚ್ಚಿದ್ಮೇಲೆ ಹೊಸಲು ದಾಟೋದು ಅನಿಷ್ಟನಮ್ಮ. ಲಕ್ಷ್ಮೀದೇವಿ ಮನೆ ಕಾಲಿಡೋ ಹೊತ್ತಲ್ಲಿ ಮನೆ ಲಕ್ಷ್ಮಿ ಹೊರಗೆ ಹೋಗ್ಬಾರ್ದು. ಆದ್ರೂ ಅಷ್ಟು ಅರ್ಜೆಂಟ್ ಆದ್ರೆ ನನ್ಗೆ ಹೇಳಮ್ಮ, ಆ ಕೆಲಸ ನಾನು ನೋಡ್ತೀನಿ. ಅದು ನೀವು ಮಾಡೋ ಕೆಲಸ ಅಲ್ಲ ಅಂಕಲ್. ಹಾಗಾದ್ರೆ ನಾಳೆ ಬೆಳಿಗ್ಗೆ ನೋಡ್ಕೊಮ್ಮ, ಇವಾಗ ಎಲ್ಲೂ ಹೋಗ್ಬೇಡ. ದೊಡ್ಡವ್ರು ಯಾಕೆ ಹೇಳ್ತಾರೋ ಅರ್ಥ ಮಾಡ್ಕೊಳಮ್ಮ. ಸ್ವಲ್ಪ ದಿನ ಅವ್ರ ಮಾತು ಕೇಳಲೇಬೇಕು, ಸರಿನಾ? ಇವಳು ಟೆನ್ಷನ್ ನೋಡ್ತಿದ್ರೆ ಏನೋ ತಲೆ ಹೋಗೋ ಪ್ರಾಬ್ಲಮ್ ಆಗಿದೆ ಅಂತ ಅನಿಸ್ತಿದೆ. ಏನಿರಬಹುದು? ಮಾಮ್, ವಾಟ್ ಹ್ಯಾಪನ್ ನಿತ್ಯ? ಆ ಗಂಗಾ ಬಂದ್ಲಾ? ನೋ ಮಾಮ್. ಇನ್ನೂ ಬರ್ಲಿಲ್ವಾ ಅವಳು? ಆಗ್ಲೇ ಹೊರಟಿದ್ಲಲ್ಲ. ಎಲ್ ಸತ್ಲು ಅವಳು? ನೀನ್ ಹೊರಗ್ ಬಂದ್ಯಾ? ಇಲ್ಲ ಮಾಮ್, ಮನೆಯಲ್ಲೇ ಇದ್ದೀನಿ. ವೈ ನಿತ್ಯ, ಇನ್ನೂ ಅಲ್ಲೇ ಏನ್ ಮಾಡ್ತಿದ್ಯಾ? ಇವ್ರು ನನ್ನ ಹೊರಗೆ ಹೋಗಕ್ಕೆ ಬಿಡ್ತಿಲ್ಲ ಮಾಮ್.
ಫ್ರೈಡೇ ಈವ್ನಿಂಗ್ ಆದ್ರೆ ಮನೆ ಸೊಸೆ ಹೊರಗಡೆ ಹೋಗ್ಬಾರ್ದು ಅಂತ ನನ್ನ ಇಲ್ಲೇ ಲಾಕ್ ಮಾಡಿದ್ದಾರೆ. ಮತ್ತೆ ಹೇಗೆ ನಿತ್ಯ? ನೀನ್ ಅಲ್ಲೇ ಇದ್ರೆ ಗಂಗಾ ಬಂದ್ರೆ ಪ್ರಾಬ್ಲಮ್ ಆಗತ್ತಲ್ಲ. ನಾನೇನ್ ಮಾಡ್ಲಿ ಮಾಮ್? ನಂಗ್ ಮಾತ್ರ ಇಲ್ಲೇ ಇರ್ಬೇಕು ಅಂತ ಏನಾದ್ರೂ ಇದ್ಯಾ? ಇದೆಲ್ಲ ಆ ಗಂಗಾ ಇಂದಾನೆ. ಅವಳು ನನ್ನ ಹತ್ರ ಚಾಲೆಂಜ್ ಮಾಡಿ ಅಲ್ಲಿಗೆ ಹೊರಟಿದ್ದಾಳೆ. ನಮಗ್ ಕಷ್ಟ ಕೊಟ್ಟು ಪ್ರಾಬ್ಲಮ್ ಮಾಡ್ತೀನಿ ಅಂತ ಮೊದಲೇ ವಾರ್ನಿಂಗ್ ಕೊಟ್ಟು ಈಗ ಇಂಥ ಕೆಲಸ ಎಲ್ಲ ಮಾಡ್ತಿದ್ದಾಳೆ. ಸ್ವಲ್ಪ ಹೊತ್ತಲ್ಲೇ ಅವಳು ಬರ್ತಾಳೆ ನಿತ್ಯ, ನೀನ್ ಕೇರ್ಫುಲ್ ಆಗಿರು. ಜೈ, ಯಾಕೆ ಇಷ್ಟು ಲೇಟಾಗಿ ಬಂದೆ? ಬೇಗ ಮನೆಗೆ ಬಂದು ಏನ್ ಮಾಡಬೇಕು ಡ್ಯಾಡ್? ಅದೇನೋ ಏನೋ ಸನ್ಯಾಸ ತಗೊಂಡ ಹಾಗೆ ಅಷ್ಟು ವೈರಾಗ್ಯ ಬಂದಿದೆ ನಿಂಗೆ? ಐ ಮೀನ್ ಆಫೀಸಲ್ಲಿ ವರ್ಕ್ ಜಾಸ್ತಿ ಆಗಿದೆ. ಕೆಲಸ ಮುಗಿಸ್ದೆ ಮನೆಗೆ ಬರೋದು ಹೇಗೆ? ಅದಕ್ಕೆ ಆಗ್ಲೇ ಆಫೀಸ್ಗೆ ಹೋಗ್ಬೇಡ ಅಂತ ಹೇಳ್ದೆ, ಕೇಳ್ದ್ಯಾ? ಆಫೀಸಿಗೆ ಹೋಗ್ದಿದ್ರೆ ಹೇಗೆ ಅಜ್ಜಿ? ಎಲ್ಲ ಕೆಲಸ ಅಲ್ಲಲ್ಲೇ ನಿಂತಿದೆ. ಆ ಕೆಲಸ ಯಾವತ್ತೂ ಇರೋದೇ ಅಲ್ವೇನಪ್ಪ? ಮದುವೆ ಆಗಿ 1 ತಿಂಗಳು ಆಗಿಲ್ಲ, ಆಗ್ಲೇ ನೀನ್ ಮನೆಗೆ ಲೇಟಾಗಿ ಬಂದ್ರೆ ನಿತ್ಯ ಏನಂದ್ಕೋತಾಳೆ ಹೇಳು? ನಿತ್ಯನಿಗಿದೆಲ್ಲ ಅಭ್ಯಾಸ ಇದೆ ಚಿಕ್ಕಮ್ಮ. ಅವಳ ಮಾಮೂ ಕೂಡ ಅರ್ಜೆಂಟ್ ಮೀಟಿಂಗ್ ಇದ್ರೆ ಲೇಟಾಗಿ ಮನೆಗೆ ಬರ್ತಾರೆ. ಅವಳಮ್ಮ ನೀನು ಒಂದೇ ಏನೋ? ಅಮ್ಮನ್ಗೋಸ್ಕರ ಮಗಳು ಕಾಯೋದ್ ಬೇರೆ, ಗಂಡಂಗೋಸ್ಕರ ಹೆಂಡತಿ ಕಾಯೋದೇ ಬೇರೆ. ಮಾಮ್, ಜೈ ಬಂದಿರ್ಬೇಕು. ನಾನು ಆಮೇಲೆ ಕಾಲ್ ಮಾಡ್ತೀನಿ. ಬಾಯ್. ಓಕೆ. ಎಷ್ಟೊತ್ತಾಯ್ತು ಜೈ ಬಂದು? ಈಗಷ್ಟೇ ಬಂದಮ್ಮ. ಜೈ, ಬೇಗ ಫ್ರೆಶ್ ಆಗ್ ಬಾ, ಊಟ ಮಾಡೋಣ. ನೀವು ಮಾಡಿ ಚಿಕ್ಕಮ್ಮ, ನಾನು ಮುಗಿಸ್ಕೊಂಡೇ ಬಂದೆ. ಅದೇನಪ್ಪ ಜೈ, ನೀನ್ ಬಂದ್ರೆ ಊಟ ಮಾಡೋಣ ಅಂತ ನಾವೆಲ್ಲರೂ ವೆಯ್ಟ್ ಮಾಡ್ತಿದ್ರೆ ನೀನ್ ಹೊರಗಡೆ ತಿಂದು ಬಂದ್ಯಾ? ಸಾರಿ ಡ್ಯಾಡ್, ನಮ್ಮ ಮೀಟಿಂಗಲ್ಲೇ ಡಿನ್ನರ್ ಅರೇಂಜ್ ಆಗಿತ್ತು. ನಮ್ಗೊಂದು ಫೋನ್ ಮಾಡಿ ಹೇಳೋದಲ್ವೇನೋ? ನನ್ಗೋಸ್ಕರ ನೀವು ವೆಯ್ಟ್ ಮಾಡ್ತೀರಾ ಅಂತ ಅನ್ಕೊಳ್ಳಿಲ್ಲ ಅಜ್ಜಿ. ನಮ್ ವಿಷಯ ಬಿಡಪ್ಪ, ಪಾಪ ನಿತ್ಯಗಾದ್ರೂ ಹೇಳ್ಬೋದಿತ್ತಲ್ಲ. ನಿನ್ ಜೊತೆಗೆ ಊಟ ಮಾಡ್ಬೇಕಂತ ಕಾಯ್ತಾ ಇದ್ಲು. ನಮ್ಮ ಮಧ್ಯೆ ಅಂತ ಫಾರ್ಮಾಲಿಟೀಸ್ ಏನಿಲ್ಲ ಚಿಕ್ಕಮ್ಮ. ಯಾರಿಗೆ ಹಸುವಾದ್ರೂ ಅವ್ರು ತಿನ್ಬೋದು ಅಂತ ಮೊದಲೇ ಮಾತಾಡ್ಕೊಂಡಿದ್ವಿ. ಅದಕ್ಕೇನಾ ಆಗ್ಲೇ ನಿನ್ ಬಗ್ಗೆ ಯೋಚನೆ ಮಾಡ್ದೆ ಅವಳು ಮಾಮ್ ಕಾಲ್ ಮಾಡಿದ್ರು ಅಂತ ಎಲ್ಲೋ ಹೋಗಿದ್ದು?
ಆದ್ರೂ ಈಗಿನ ಕಾಲದವರಿಗೆ ನಮ್ ಹಾಗೆ ಮೌಲ್ಯ, ಪ್ರೇಮ, ಆಪ್ಯಾಯತೆ, ಅನುರಾಗ ಎಲ್ಲಿರುತ್ತೆ ಚಂದ್ರಿಕಾ? ಹಾ, ಇಂಟರ್ನೆಟ್ ಕಾಲ, ಎಲ್ಲ ಇನ್ಸ್ಟೆಂಟೇ. ಹೇಳಿದ್ದೆ ಮದ್ವೆಗ್ ಮುಂಚೆ ನೀನ್ ಎಷ್ಟೇ ಬ್ಯುಸಿ ಇದ್ರು ಮದ್ವೆ ಆದ್ಮೇಲೆ ಹೆಂಡತಿಗೋಸ್ಕರ ಟೈಮ್ ಕೊಡ್ಬೇಕು ಜೈ.